ಹಾಂ ತೆಗೆದುಬಿಡ್ತೀನಿ. ಯಾರೋ ಕಾರ್ಗೆ ಪಂಚರ್ ಹಾಕ್ಸ್ತಾರಲ್ಲ ಇಲ್ಲಿ, ಟೈರೇ ಬಿಚ್ಬಿಡೋನು ಇಲ್ಲಿ. ಅವನೇನು ಇನ್ನೂ ಮಾಡ್ತಾನೋ ಮಾಡಲ್ಲ ಅವನು. ಅವನೇ ಅಯ್ಯ ದೇವ್ರೆ, ನಮ್ಮ ಗಾಡಿಗೆ ಏನು ಪರಿಸ್ಥಿತಿ ಆಗೋಯ್ತೋ ಗೊತ್ತಿಲ್ಲ. ಕಟಿಂಗ್ ಪ್ಲೇರ್ ಇಸ್ಕೊತೀನಿ ಇರೋ ಹತ್ರ. ಬೈ ಕಟಿಂಗ್ ಪ್ಲೇರ್ ಕೊಡು. ಎಲ್ಲ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವ್ನು ಇದೇನು ಹಾಕೊಂಡು ಕೂತಾನ ಅಡ್ಡ. ಕಟಿಂಗ್ ಪ್ಲೇರ್ ಇಸ್ಕೊತೀನಿ ಇರೋ ಹತ್ರ. ಕಟಿಂಗ್ ಪ್ಲೇರ್ ಕೊಡು, ಕಟಿಂಗ್ ಪ್ಲೇರು. ಒಂದು ಮಳೆ ಹೊಡೆದೈತಲ್ಲಿ, ಕಿದಾಕ್ಬಿಟ್ಟು ನೋಡೋಣ. ಇನ್ ಕೇಸ್ ಏನಾದರೂ ಪಂಚರ್ ಆಗಿದ್ರೆ ಆಕ್ಸ್ ಓಡೋದು ಏರೋದ್ರೆ ಏನು ಮಾಡೋಕ್ಕಲ್ಲ. ಹೋಗೈತೆ ಅನ್ಸುತ್ತೆ ನನಗೆ ಯಾಕೋ ಮೋಸ್ಟ್ಲಿ. ಹಾಂ ತೆಗೆದುಬಿಡ್ತೀನಿ. ಕೆಸರು ಕಣೋ, ಏನು ಹೊಡೆದೋಗಿಲ್ಲ ಕೆಸರು. ಎಲ್ಲ ಹಿಡ್ಕೊಳ್ಳೋದಿದು. ಹಾಂ ಇಲ್ಲಿ 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 ಎಲ್ಲ ಸ್ವಲ್ಪ ತಿಳ್ಕೊಬೇಕಣ ನಾನು. ಏನೋ ಇದು ಇಷ್ಟು ಗಟ್ಟಿಗೈತೆ. ಓ ಇಲ್ಲೋಡ ಇಲ್ಲಿ ಹೋಗಿಲ್ಲ, ಅದು ಒಳಗೆ ಹೋಗೈತೆ ಕಣ. ಎಲ್ಲಿ ಇಲ್ಲೇ ತಾನೇ ನೀರು ಹಾಕಿಲ್ಲಿ. ಏರು ಇಳಿತಾರಂಗೈತಿ. ಎಲ್ಲ ಅದು ಇಲ್ಲೇನಾ? ಇಲ್ಲೇ ತಾನೇ. ಒಂದೇ ಆಗಿದ್ರೆ ಸಾಕು. ಮತ್ತೆ 2-3 ಮಳೆ ಹೊಡೆದಿತ್ತು ಅಂದರೆ ಅಷ್ಟೇ, ನಸೀಬ್ ಕೆಟ್ಟಿತ್ತು ಅಂತ. ಅವನನ್ನು ಕರ್ಕೊಂಬತ್ತೀನಿ ನೀರು. ಯಾವ್ದ್ರಿ ಇದು? ವೀಡಿಯೋ ಮಾಡೋಣ ಅಂತ ಬಂದರೆ ಏನೋ ಮಾಡಿಸ್ತಾರೆ ನನ್ನ ಕೈಲಿ. ಚಲೋ, ಇದು ಮಳೆ ಹೊಡೆದೈತು, ಪಂಚರ್ ಆಗೈತೆ. ಆಗೈತೆ ಓನರ್ಶಿಪ್ ರಿವ್ಯೂ ಮಾಡೋ. ಮೂರನೇ ಪಂಚರ 4ನೇ ಪಂಚರ ಇದು ಹಾಕ್ಸ್ತಿರೋದು ಈ ಸಲ. ಇದು 4ನೇ ಅನಿಸ್ತದಲ್ಲ. ಇವನ ಹತ್ರ 2 ಸಲ ಬಂದಿದ್ದೀನಿ ನಾನು. ಅಲ್ಲೊಂದು ಹಾಕ್ಸಿದ್ದೀವಿ 3, ಇದು 4ನೇದು. ಅವನಿನ್ನ ಕಾರ್ಗೆ ಏರ್ ತುಂಬಿಸ್ಬಿಟ್ಟು ಅದೆಲ್ಲ ಫಿಟ್ ಮಾಡೋವರೆಗೂ ಆಗಲ್ಲ ಅವನು. ಬೇರೆ ಕಡೆ ಏರ್ ಬಿಡೋ ತನಕ ಇದ್ಬಿಟ್ಟು ಸುಮ್ಮನೆ ಇದ್ಬಿಟ್ಟು ಬೇರೆ ಕಡೆ ಹೋಗೋಣ ಅಂತಿದ್ಯಲ್ಲ. ಒಂದು ಮಳೆ ಹೊಡೆದಿತ್ತು, ಇನ್ನೊಂದು ಯಾವುದೋ ಚಿಕ್ಕದೊಂದಿತ್ತು, ಅದು ಹಂಗೆ ಮೇಲೆ ಇತ್ತು ಅಷ್ಟೇ, ತೆಗ್ದಾಕಿತ್ತದು. ಬೇರೆ ಯಾವ್ದಾನ ಆಯ್ತು ನೋಡಂಗೆ. ಎಲ್ಲ ಆಯಿತು ಸರ್. ಓ ಅದೇನು ಅಷ್ಟು ದೊಡ್ಡದೋಗೈತೆ. ಇವನು ಹುಡುಗ ಚೆನ್ನಾಗಿ ಆಗ್ತಾನೆ ಪಂಚರು. ಅದಕ್ಕೋಸ್ಕರ ನಾನು ಅಲ್ಲಿಂದ ಇಲ್ಲಿಗೆ ಬಂದಿತ್ತು ಅಷ್ಟೇ. ಎಲ್ಲಿ ಬರುತ್ತೆ ಅಂತಂದರೆ ಇದು 8ನೇ ಮೈಲಿ ಯಶವಂತಪುರ ಟುವರ್ಡ್ಸ್ ಯಶವಂತಪುರ ಹೋಗೋ ರೋಡಲ್ಲಿ ಲೆಫ್ಟ್ ಸೈಡಲ್ಲಿದೆ, ಇಂಡಿಯನ್ ಆಯಿಲಲ್ಲಿ. ಚೆನ್ನಾಗಿ ಆಗ್ತಾನೆ ಹುಡುಗ ಪಂಚರು. ಅಂದರೆ ಸ್ವಲ್ಪ ಹೇಳ್ಬಿಟ್ಟು ನಿಧಾನಕ್ಕೆ ಮಾಡಿಸಿದ್ರೆ ಮಾಡಿಕೊಡ್ತಾನೆ ಚೆನ್ನಾಗಿ. ನಾನು ಲಾಸ್ಟ್ ಟೈಮು ಇಲ್ಲೇ ಹಾಕ್ಸಿದ್ದೆ, ಸೊ ಹಂಗಾಗಿ ಇಲ್ಲಿಗೇ ಬಂದೆ. ಮಳೆ ಮೇಲೆ 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 ಇಲ್ಲಿ ಈ ಥರ ಜಾಗದಲ್ಲೇ ಹೊಡೆದಿತ್ತು. ಇದೇನಿದು? ಅದಲ್ಲ, ಇಲ್ಲಿ. ಹಾಂ ಇಲ್ಲೇ ಹೊಡೆದಿತ್ತು. ಹಾಂ ಹಿಂಗೆ ಇದ್ಬಿಟ್ಟು ಇದ್ರಲ್ಲಿ ಕಡಿಮೆ ಪ್ಲೇರ್ ಇಸ್ಕೊಂಡ ನಿನ್ನ ಹತ್ರ ಆವಾಗಲೇ. ಅದ್ರ ಇದ್ಬಿಟ್ಟು ಹಿಂಗೆ ಮೇಲಿಂದನೇ ತೆಗ್ದೆ. ಯೂಟ್ಯೂಬ್ ನೋಡ್ತೀಯಾ ನೀನು? ಯೂಟ್ಯೂಬ್ ನೋಡ್ತೀಯಾ? ಯೂಟ್ಯೂಬ್ ನೋಡಲ್ವಾ? ಯೂಟ್ಯೂಬ್ ನೋಡು, ಸಬ್ಸ್ಕ್ರೈಬ್ ಮಾಡ್ಕೋ. ಹಾಂ.
ಯಾಕೆ ಹುಡುಗಿ ಬೇಡವಾ? ಇವಾಗ ಯೂಟ್ಯೂಬಲ್ಲಿ ನಿನ್ನ ಇನ್ಸ್ಟಾಗ್ರಾಮಲ್ಲೆಲ್ಲ ನಿನ್ನ ನೋಡಿ ಮೋಸ್ಟ್ಲಿ ಫಾಲೋ ಮಾಡ್ತಾರೆ ಅನಿಸ್ತದೆ. ಎಷ್ಟಾಯ್ತು ಹೇಳು? ನಿಮ್ಮ ನವೀನ ಅಂತ ಹೊಡಿ, ಫಾಲೋ ಮಾಡ್ಕೋ. ಯೂಟ್ಯೂಬ್ ಓಪನ್ ಮಾಡಿ, ಯೂಟ್ಯೂಬಲ್ಲೂ ಫಾಲೋ ಮಾಡ್ಕೋ. ಸೇಮ್ ನೇಮ್ ಇದೆ. ಹಾಂ, ಸೇಮ್ ನೇಮ್. ಅಲ್ಲೇ ಸರ್ಚ್ ಮಾಡಿ, ನಿಮ್ಮ ನವೀನ ಅಂತ ಸರ್ಚ್ ಮಾಡಿ. ಯೂಟ್ಯೂಬಲ್ಲಿ ಜಾಸ್ತಿ ಆಗ್ತಿಲ್ಲ ವೀಡಿಯೋ, ಇವಾಗ ಆಗ್ತಾಯಿದ್ದೀನಿ. ಇನ್ನು ಇದೇ ಫಸ್ಟ್ ವೀಡಿಯೋ ಅನಿಸ್ತದೆ. ಹಾಂ, ಸರಿ ಬೈ, ಸಿಗೋಣ. ಥ್ಯಾಂಕ್ ಯು. ಹಾಂ, ಬಾಯ್. ಚಲೋ, ಸರಿ ಅಲ್ಲ, ಸರಿಯಾಗಿ ಎಡಿಟ್ ಮಾಡಿ ಹಾಕಿ, ನನ್ನ ಚೆನ್ನಾಗಿ ಕಾಣಿಸೋದ್ರ ಮಾಡಿ ಅಂತ. ಯಾವುದು? ಇದೆಲ್ಲ ಹಾಕ್ಬೇಕು. ಏಕೆ? ಜನ ಯಾವಾಗಲೂ ಖುಷಿಯಾಗಿರೋದು ನೋಡ್ತಾರೆ ಕಣೋ. ಖುಷಿಯಾಗಿರ್ಬೇಕು, ಜನಕ್ಕೆ ಯಾವಾಗಲೂ ಖುಷಿ ಕೊಡ್ಬೇಕು ನಾವು. ನೀನು ಯಾವಾಗಲೂ ತಮಾಷೆ ಮಾಡ್ಕೊಂಡಿದ್ರೆ ಜನ ಎಲ್ಲ ನಿನ್ನ ಹತ್ರ ತೋರಿಸ್ತಾರೆ ಗೊತ್ತಾ. ನೀನು ಸುಮ್ಮನೆ ಚಿಕ್ಕ ಮಾಡ್ಕೊಂಡು ಮಾಡಿದ್ರೆ ಯಾರಾದರೂ ಬಂದರೆ ಚೆನ್ನಾಗಿ ಮಾಡ್ಕೊಡು ಅಷ್ಟೇ. ನೀನು ಚೆನ್ನಾಗಿ ಕಾಣಿಸ್ಬೇಕಾ? ಸರಿ, ಬರೋಣ. ಬಾಯ್ ಬಾಯ್ ಬಾಯ್. ಅತ್ತ ಸೊ ಫೈನಲಿ ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡಿದ್ವಿ ಗುರು. ನಾವು ಅಂದ್ಕೊಂಡು ಹೋಗಿತ್ತು ಓನರ್ಶಿಪ್ ರಿವ್ಯೂ ಮಾಡೋಣ ಅಂತ. ನೋಡಿದ್ರೆ ಇದು ಪಂಚರ್ ಅಂಗಡಿ ರಿವ್ಯೂ ಮಾಡಿದೆ. ಫಸ್ಟು ವೀಡಿಯೋ ಯೂಟ್ಯೂಬ್ಗೆ ಹಾಕೋಣ, ಎಷ್ಟೋ ದಿವಸ ಆದಮೇಲೆ ಎಷ್ಟೊಂದು ಲಾಂಗ್ ಗ್ಯಾಪ್ ತೊಗೊಂಡೊಂದು ವೀಡಿಯೋ ಮಾಡಿ ಹಾಕ್ತಿದ್ದೀನಿ. ವೀಡಿಯೋ ಮಸ್ತಾಗಿ ಮಾಡೋಣ ಅಂತ ಹಂಗೆ ಹಿಂಗೆ ಅಂದ್ಕೊಂಡು ಪ್ಲ್ಯಾನ್ ಎಲ್ಲ ಮಾಡಿಕೊಂಡೆ ವೀಡಿಯೋ ಮಾಡೋಕ್ಕೆ. ಬಟ್ ಅಟ್ರ್ ಫ್ಲಾಪ್ ಆಯಿತು ಅನ್ನೋ ಥರ ಆಯಿತು. ಮತ್ತೆ ಅದೇ ರಿವ್ಯೂನ ಕಂಟಿನ್ಯೂ ಮಾಡೋಕ್ಕೆ ಬಂದಿದ್ದೀನಿ.